ಡಾಕ್ಟರ್ ಶೈಲಜಾ ಹತ್ರ. ಇಂದು ನಾನು ಇನ್ಸ್ಪೈರ್ಡ್ ಅವಾರ್ಡ್ ಮಾನಕದಲ್ಲಿ ಕೃಷಿ ಚಟುವಟಿಕೆ ಮರುಭೂಮಿಯಲ್ಲಿ ಅಥವಾ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಯನ್ನು ತಿಳಿಸಿಕೊಡುತ್ತಿದ್ದೇನೆ. ನನ್ನ ಈ ಮಾದರಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ದೊಡ್ಡದಾದ ಪುಟ್ಟಿ, ಮಣ್ಣು, ಟ್ಯಾಂಕ್, ಖಾಲಿ ಬಾಟಲ್ ಮತ್ತು ಪ್ಲಾಸ್ಟಿಕ್ ಕವರ್ ಮತ್ತು ಚಾರ್ಟು ಸಸ್ಯಗಳು. ನನ್ನ ಈ ಮಾದರಿಯನ್ನು ತಯಾರಿಸುವ ವಿಧಾನ: ದೊಡ್ಡದಾದ ಪುಟ್ಟಿಯಲ್ಲಿ ಮಣ್ಣನ್ನು ತುಂಬಬೇಕು, ನಂತರ ಸಸ್ಯಗಳನ್ನು ಇಟ್ಟಿರಬೇಕು. ಮರುಭೂಮಿ ಪ್ರದೇಶದಲ್ಲಿ ಅಥವಾ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಈ ಕೃಷಿ ಚಟುವಟಿಕೆಯನ್ನು ಸುಲಭವಾಗಿ ಮಾಡಬಹುದು. ನನ್ನ ಈ ಮಾದರಿಯಲ್ಲಿ ತೋರಿಸುವಂತೆ ಸಸ್ಯಗಳ ಬೇರುಗಳ ಪಕ್ಕದಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮೇಲ್ಭಾಗದ ಮುಚ್ಚಳವನ್ನು ಮಣ್ಣಿನ ಮೇಲ್ಭಾಗದಲ್ಲಿ ಕಾಣುವಂತೆ ಮಾಡಬೇಕು. ನಂತರ ಈ ಎಲ್ಲ ಖಾಲಿ ಬಾಟಲ್ಗಳಿಗೆ ಈ ರೀತಿಯಾಗಿ ಪೈಪನ್ನು ಸಂಪರ್ಕಿಸಬೇಕು. ಈ ಪೈಪನ್ನು ಸಂಪರ್ಕಿಸಿದ ಮೇಲೆ ಖಾಲಿ ಬಾಟಲ್ಗಳಿಗೆ ನೀರನ್ನು ಸರಬರಾಜು ಆಗುವಂತೆ ಮಾಡಬೇಕು. ನೀರಾವರಿ: ಹನಿ ನೀರಾವರಿ, ತುಂತುರು ನೀರಾವರಿ ಮತ್ತು ಕಾಲುವೆ ನೀರಾವರಿ ವ್ಯವಸ್ಥೆಗಿಂತ ನನ್ನ ಈ ಬಾಟಲ್ ನೀರಾವರಿ ವ್ಯವಸ್ಥೆ ತುಂಬ ಉತ್ತಮಕರವಾಗಿದೆ. ಏಕೆಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನು ಹಾಸುವುದರಿಂದ ಮಣ್ಣಿನಿಂದ ಆಗುವಂತಹ ನೀರಿನ ನಷ್ಟವನ್ನು ತಡೆಗಟ್ಟುತ್ತದೆ ಮತ್ತು ಈ ಒಮ್ಮೆ ಬಾಟಲ್ನಲ್ಲಿ ನೀರು ತುಂಬಿದರೆ ಸರಿಸುಮಾರು 15 ದಿನದಿಂದ 20 ದಿನದವರೆಗೆ ಪುನಃ ನೀರಿನ ಅವಶ್ಯಕತೆ ಬರುವುದಿಲ್ಲ. ಹಾಗಾಗಿ ನನ್ನ ಈ ಬಾಟಲ್ ನೀರಾವರಿ ವ್ಯವಸ್ಥೆಯನ್ನು ಮರುಭೂಮಿ ಪ್ರದೇಶದಲ್ಲಿ ಅಳವಡಿಸಿಕೊಂಡರೆ ಕಡಿಮೆ ನೀರಿನಲ್ಲಿ ಉತ್ತಮ ಫಸಲನ್ನು ಪಡೆಯಬಹುದು. ಅದೇ ರೀತಿ ನನ್ನ ಈ ಬಾಟಲ್ ನೀರಾವರಿ ವ್ಯವಸ್ಥೆಗೆ ಇನ್ನೊಂದು ಅನ್ವೇಷಿತವಾಗಿ ಚಾಟ್ ಶೌಚಾಲಯವನ್ನು ಸಹ ನಿರ್ಮಿಸಿದ್ದೇನೆ. ಈ ಚಾಟ್ ಶೌಚಾಲಯದಲ್ಲಿ ನೀವು ನೋಡಿರುವಂತೆ ಒಂದು ಶೌಚಾಲಯಕ್ಕೆ 1 ಫೀಟನ್ನು ನಿರ್ಮಿಸಿರಬಹುದು. ಆದರೆ ನನ್ನ ಈ ಶೌಚಾಲಯಕ್ಕೆ ಒಂದರ ಮೇಲೆ ಒಂದರಂತೆ ದೊಡ್ಡದಾದ 2 ಫೀಟ್ಗಳನ್ನು ನಿರ್ಮಿಸಿದ್ದೇನೆ. ಅದೇ ರೀತಿ 2 ಫೀಟ್ಗಳ ನಡುವೆ ಒಂದು ಸೀಟ್ ಬೆಡ್ ಅನ್ನು ನಿರ್ಮಿಸಿದ್ದೇನೆ. ಮೊದಲ ಮೇಲ್ಭಾಗದ ಫೀಟ್ಗೆ ಶೌಚಾಲಯಕ್ಕೆ ಸಂಪರ್ಕ ಕೊಟ್ಟಿರುತ್ತೇನೆ. ಶೌಚಾಲಯದಿಂದ ಬಂದಂತಹ ತ್ಯಾಜ್ಯವು ಮೇಲಿನ ಫಿಟ್ನಲ್ಲಿಯೇ ಶೇಖರಣೆಗೊಂಡು ನೀರನ್ನು ಮಾತ್ರ ಸೋಸಿ ಈ ಸೀಟ್ ಬೆಡ್ ಕೆಳಭಾಗಕ್ಕೆ ಕಳಿಸುತ್ತದೆ. ಅದೇ ರೀತಿ ಈ 2ನೇ ಫಿಟ್ನ ಕೆಳಭಾಗದಲ್ಲಿ ಈ ರೀತಿಯಾಗಿ ಒಂದು ಪೈಪನ್ನು ಸಹ ಸಂಪರ್ಕಿಸಿದ್ದೇನೆ. ಈ ಪೈಪಿಗೆ ಮೋಟಾರ್ ಪೈಪನ್ನು ಸಹ ಸಂಪರ್ಕಿಸಿದ್ದೇನೆ. ಈ ಮೋಟಾರ್ ಪೈಪ್ ಚಲಿಸಿದಾಗ ಈ 2ನೇ ಫಿಟ್ನಲ್ಲಿರುವಂತಹ ಎರೆಜಲ ಅಂದರೆ ನೀರು ಸಸ್ಯಗಳಿಗೆ ನೀಡುತ್ತೇನೆ. ಈ ನೀರಿನ ಜೊತೆಗೆ ಸಸ್ಯಗಳಿಗೆ ಮೈಕ್ರಾಡ್ ಮತ್ತು ಮ್ಯಾಕ್ರಡಾ ಎನ್ನುವ ಪೋಷಕಾಂಶಗಳು ಸಹ ದೊರಕುತ್ತವೆ. ಅದೇ ರೀತಿ ಈ ಸೀಡ್ ಬೆಡ್ನ ಕಾರ್ಯವೇನೆಂದರೆ ಈ ರೀತಿಯಾಗಿ ಸಗಣಿ, ಇದ್ದಿಲು, ಮರಳು ಎನ್ನುವುದಾಗಿ ಈ ರೀತಿಯಾದ ಮಾದರಿಯನ್ನು ನಾನು ಇಲ್ಲಿ ಸಹ ನಿರ್ಮಿಸಿದ್ದೇನೆ. ಮೊದಲ ಸಗಣಿ, ನಂತರ ಇದ್ದಿಲು, ನಂತರ ಮರಳನ್ನು ಈ ಚಾರ್ಟ್ನಲ್ಲಿರುವಂತಹ ಮಾದರಿಯನ್ನೇ ನಾನು ಇಲ್ಲಿ ನಿರ್ಮಿಸಿದ್ದೇನೆ. ಈ ಮಾದರಿಯಿಂದ ಆಗುವಂತಹ ಅನುಕೂಲಗಳೇನೆಂದರೆ ತ್ಯಾಜ್ಯ ವಸ್ತು ಇಲ್ಲಿ ಸಸ್ಯಗಳ ಬೆಳವಣಿಗೆಗೆ ಬಳಸುತ್ತೇನೆ ಮತ್ತು ನೀರಿನ ಹಿತ ಮತ್ತು ಮಿತ ಬಳಕೆಯಾಗುತ್ತದೆ. ಗೊಬ್ಬರವಿಲ್ಲದೆ ಉತ್ತಮ ಫಸಲನ್ನು ಪಡೆಯಬಹುದು. ಡ್ರೈನೇಜ್ ವಾಟರ್ ಪುನರ್ಬಳಕೆಯಾಗುತ್ತದೆ. ಅದೇ ರೀತಿ ನೀವು ಮನೆಯಲ್ಲೂ ಸಹ ಈ ರೀತಿಯಾಗಿ ಕೃಷಿ ಚಟುವಟಿಕೆಯನ್ನು ಮಾಡಬಹುದು. ಇಲ್ಲಿಯವರೆಗೂ ನನ್ನ ಈ ಮಾದರಿಯನ್ನು ನಿಮಗೆ ತಿಳಿಸಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು.